ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿಪಿ, ಹೈ ಬ್ಲಡ್ ಪ್ರೆಷರ್ ಇದು 4ರಲ್ಲಿ ಒಬ್ಬ ವಯಸ್ಕರಲ್ಲಿ ಸಹಜವಾಗಿರುತ್ತೆ. ಆದರೆ ಇದರ ಬಗ್ಗೆ ಅವರಿಗೆ ಅರಿವಿರೋದಿಲ್ಲ. ಭಾರತದಲ್ಲಿ ರೀಸೆಂಟ್ ಸರ್ವೆ ಪ್ರಕಾರ 60% ಜನರು ಹೈಪರ್ ಟೆನ್ಷನ್ನಿಂದ ಬಳಲ್ತಿರ್ತಾರೆ. ಬಟ್ ಅದರ ಬಗ್ಗೆ ಅವರಿಗೆ ಗೊತ್ತೇ ಇರೋದಿಲ್ಲ. ತುಂಬ ಕಮ್ಮಿ ಜನ ಹೈಪರ್ ಟೆನ್ಷನನ್ನು ಬ್ಯಾಲೆನ್ಸ್ ಮಾಡ್ತಾ ಅದನ್ನು ಒಂದು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಹೈಪರ್ ಟೆನ್ಷನ್ ಇದ್ದಾಗ, ಹೈ ಬಿ ಪಿ ಅಂತ ನಾವೇನು ಕರಿತೀವಿ, ಇದಿದ್ದಾಗ ಕೇವಲ ನಮ್ಮ ಹೃದಯವನ್ನ ಬಿ ಪಿ ಅಫೆಕ್ಟ್ ಮಾಡುತ್ತೆ ಅಂತ ಎಷ್ಟೋ ಜನರು ಅನ್ಕೊಂಡಿರ್ತಾರೆ. ಬಟ್ ಬಿ ಪಿ ಸೈಲೆಂಟ್ ಆಗಿ ಬ್ರೈನಿಗೆ ಅಫೆಕ್ಟ್ ಮಾಡ್ತಿರುತ್ತೆ, ಕಿಡ್ನಿನ ಅಫೆಕ್ಟ್ ಮಾಡ್ತಿರುತ್ತೆ, ಕಣ್ಣುಗಳನ್ನ ಅಫೆಕ್ಟ್ ಮಾಡ್ತಿರುತ್ತೆ, ಓವರಾಲ್ ನಮ್ಮ ದೇಹವನ್ನ ಅಫೆಕ್ಟ್ ಮಾಡ್ತಾ ಬರುತ್ತೆ. ಯಾವ ರೀತಿಯ ಸಮಸ್ಯೆಯನ್ನ ಹೈಪರ್ ಟೆನ್ಷನ್ ತಂದೊಡ್ಡಬಹುದು, ನಮ್ಮ ದೇಹದಲ್ಲಿ ಯಾವ ಯಾವ ಬದಲಾವಣೆಗಳು ಬಿ ಪಿ ಇದ್ದಾಗ ಆಗಬಹುದು, ಇದನ್ನ ಹೆಲ್ದಿಯರ್ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡೋದ್ರಿಂದ, ಬಿ ಪಿಯನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿರೋದ್ರಿಂದ ಹೇಗೆ ಮ್ಯಾನೇಜ್ ಮಾಡಬಹುದು, ಅರ್ಲಿ ಡಿಟೆಕ್ಷನ್ ಇಂದ ಯಾವ ರೀತಿ ನಮಗೆ ಸಹಕಾರಿ ಆಗತ್ತೆ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ಸ್ ಜಾಯ್ನ್ ಆಗಿದ್ದಾರೆ. ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಪ್ರಯುಕ್ತ ಅವೇರ್ನೆಸ್ ಅನ್ನ ಮೂಡಿಸುವ ಕಾರ್ಯಕ್ರಮ ಇವತ್ತಿನದ್ದಾಗಿದೆ. ಮೊದಲಿಗೆ ಡಾಕ್ಟರ್ಸ್ ಅನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ ಕುಮಾರ್ ಕೆಂಚಪ್ಪ ಅವರು, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಹೆಬ್ಬಾಳದಿಂದ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆ ಡಾಕ್ಟರ್ ನೂತನ್ ಕುಮಾರ್ ಡಿ.ಎಂ. ಅವರು, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಸ್ಪರ್ಶ್ ಆಸ್ಪತ್ರೆ, ಯಲಹಂಕದಿಂದ. ಡಾಕ್ಟರ್, ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರೊಫೆಸರ್ ಡಾಕ್ಟರ್ ಯೋಗೇಶ್ ಕೊಠಾರಿ ಅವರು, HOD ಕಾರ್ಡಿಯಾಕ್ ಸೈನ್ಸಸ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ಎಲೆಕ್ಟ್ರೋಫಿಸಿಯಾಲಜಿಸ್ಟ್, ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟಲ್, ಬೆಂಗಳೂರಿನಿಂದ. ಡಾಕ್ಟರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಮೊದಲಿಗೆ ಈ ಅಧಿಕ ರಕ್ತದೊತ್ತಡ ಅಥವಾ ಹೈ ಬಿ ಪಿ ಅಂತ ನಾವೇನು ಕರಿತೀವಿ, ಎಕ್ಸಾಕ್ಟಾಗಿ ಏನಿದು ಡಾಕ್ಟರ್? ರಕ್ತದೊತ್ತಡ ಅಂತ ಹೇಳಿದ್ರೆ ನಮ್ಮ ರಕ್ತ ಚಲನೆ ಆಗುತ್ತಲ್ಲ ರಕ್ತನಾಳದೊಳಗಡೆ, ಆ ರಕ್ತ ಚಲನೆ ಆಗೋದು ನಮ್ಮ ರಕ್ತನಾಳದ ಮೇಲೆ ಎಷ್ಟು ಒತ್ತಡ ಬೀರುತ್ತೆ ಅನ್ನೋದನ್ನು ನಾವು ಮೆಜರ್ ಮಾಡ್ತೀವಿ. ಅದೇ ಅಧಿಕ ರಕ್ತದೊತ್ತಡ ಅಂತ ಹೇಳೋದು. ಅದು ತುಂಬ ದೀರ್ಘಕಾಲದಿಂದ ಅದು ರಕ್ತದೊತ್ತಡ ಜಾಸ್ತಿ ಇದ್ದರೆ ನಮ್ಮ ಹಾರ್ಟ್ ಪಂಪಿಂಗ್ ಫಂಕ್ಷನ್ ಮೇಲೆ ಪರಿಣಾಮ ಬೀಳುತ್ತೆ. ಅದು ಹೋಗ್ತಾ ಹೋಗ್ತಾ ನಮಗೆ ಬೇರೆ ಅಂಗಾಂಗಗಳ ಮೇಲೆ ಕೂಡ ಪರಿಣಾಮ ಬೀಳ್ಬೋದು. ರಕ್ತದೊತ್ತಡ ಎಲ್ಲರಿಗೂ ಇರುತ್ತೆ, ಬಟ್ ಅಧಿಕ ರಕ್ತದೊತ್ತಡ ದೀರ್ಘಕಾಲ ಇದ್ದರೆ ಸಮಸ್ಯೆ ಉಂಟು ಮಾಡುತ್ತೆ. ಓಕೆ. ಏನು ಡಾಕ್ಟರ್ ನೂತನ್ ಅವರೇ, ಈಗ ಬಿ ಪಿನ, ಹೈ ಬ್ಲಡ್ ಪ್ರೆಷರನ್ನು ಸೈಲೆಂಟ್ ಕಿಲ್ಲರ್ ಅಂತಲೇ ಕರೀತಾರೆ ಭಾರತದಲ್ಲಿ. ವೈ ಇಸ್ ದಟ್ ಡಾಕ್ಟರ್? ಸೈಲೆಂಟ್ ಕಿಲ್ಲರ್ ಅದರ ವರ್ಡಲ್ಲೇ ಇದೆ. ಸೊ ಅದರಲ್ಲಿ ಯೂಶ್ವಲಿ ಸಿಗ್ನಿಫಿಕೆಂಟ್ ಸೀರಿಯಸ್ ಎಫೆಕ್ಟ್ಸ್ ಆಗೋ ತನಕ, ಅಂದರೆ ಒಂದು ಮನುಷ್ಯನಿಗೆ ಹಾರ್ಟ್ ಅಟ್ಯಾಕು ಅಥವಾ ಸ್ಟ್ರೋಕ್, ಪಾರ್ಶ್ವವಾಯು ಅಥವಾ ಕಣ್ಣಿನ ತೊಂದರೆಗಳು, ಬ್ಲೈಂಡ್ನೆಸ್ಸು ಅಥವಾ ಕಿಡ್ನಿ ತೊಂದರೆ, ಕಿಡ್ನಿ ಫೇಲ್ಯೂರ್, ಇದೆಲ್ಲ ಆಗೋ ತನಕ ತುಂಬ ಜನಕ್ಕೆ, ತುಂಬ ಶೇಕಡ ಒಂದು 60-70% ಪೇಷಂಟ್ಸ್ಗೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಬಿ ಪಿ ಇದೆ ಅಂತ. ಸೊ ಅವಾಗ ಬಂದಾಗ ಚೆಕ್ ಮಾಡಿದಾಗ ಮಾತ್ರ ಬಿ ಪಿ ಹೈ ಇದೆ ಅಂತೇಳಿ ಆವಾಗ ಡಯಾಗ್ನೋಸ್ ಆಗುತ್ತೆ. ಸೊ ಸೈಲೆಂಟ್ ಏನಂದರೆ ಯೂಶ್ವಲಿ ಬೇರೆ ರೋಗಗಳಲ್ಲಿ ನಮಗೆ ರೋಗ ಲಕ್ಷಣಗಳು ಕಾಣಿಸ್ತಿರ್ತವೆ. ಈಗ ಯಾವುದೇ ರೋಗಗಳಾದರೂ ಇದರಲ್ಲಿ ತುಂಬ ಶೇಕಡ ಒಂದು 70-80% ಪೇಷಂಟ್ಸ್ಗೆ ರೋಗ ಲಕ್ಷಣಗಳು ಕಾಣಿಸೋದೇ ಇಲ್ಲ. ಸೊ ಯೂಶ್ವಲಿ ಅವರು ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆ ಥರ ಬಂದಾಗ ಆ ಟೈಮಲ್ಲಿ ತಲೆನೋವು ಅಥವಾ ಕಣ್ಣು ಮಂಜಾಗೋದು, ತಲೆ ಸುತ್ತಾ ಇರೋದು, ಈ ಥರ ಸಿಮ್ಟಮ್ಸ್ ಬಂದಿರುತ್ತೆ. ಅಥವಾ ನಾರ್ಮಲ್ ಇದ್ದಾಗ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ಆವಾಗ ಯಾವುದೇ ಸಿಮ್ಟಮ್ಸ್ ಇಲ್ದಂಗೆ, ಬಟ್ ಬಿ ಪಿ ಮಾತ್ರ ಹೈ ಇರುತ್ತೆ. ಆ ಕಾರಣದಿಂದ ಅವರು ನಾರ್ಮಲ್ ಆಗಿದ್ರೂ ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒಂದು 6 months 1 year ಬಿ ಪಿ ಚೆಕ್ ಮಾಡಿಸ್ತಾ ಇರಬೇಕು. ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಮನೆಯಲ್ಲಿ ಬಿ ಪಿ ಚೆಕ್ ಮಾಡ್ಕೊತಾ ಇರಬೇಕು. ಅಕಸ್ಮಾತ್ ಬಿ ಪಿ ಜಾಸ್ತಿ ಇದ್ದರೆ ದೇ ಶುಡ್ ಟೇಕ್ ಮೆಡಿಸಿನ್, ಅಂದರೆ ಮುಂದೆ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ. ಓಕೆ. ಏನು ಡಾಕ್ಟರ್ ಯೋಗೇಶ್ ಅವರೇ, ಈಗ ನಮ್ಮ ಭಾರತದಲ್ಲಿ ನಾವು ಪರಿಗಣನೆಗೆ ತಗೊಂಡ್ರೆ ಬಿ ಪಿ ಅನ್ನೋದು, ಹೈ ಬಿ ಪಿ ಅನ್ನೋದು ಒಂದು ರೀತಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ತುಂಬ ಜನರಲ್ಲಿ ಹೈ ಬ್ಲಡ್ ಪ್ರೆಷರ್ ಇದೆ ಅನ್ನೋದನ್ನು ನಾವು ಕೇಳ್ತಿರ್ತೀವಿ. ಹೌ ಕಾಮನ್ ಇಟ್ ಈಸ್ ಅಂತ ಡಾಕ್ಟರ್ ಇಂಡಿಯಾದಲ್ಲಿ? ಆ್ಯಕ್ಚುಲಿ ನೀವು ಅಡಲ್ಟ್ ಪಾಪ್ಯುಲೇಷನ್ ಅಂದರೆ ಹಿರಿಯ ಪಾಪ್ಯುಲೇಷನ್ ನೋಡಿದ್ರೆ, ಪೀಪಲ್ ಅಬೌವ್ 30 years, ನೀವು ಏನಾದರೂ ಬಿ ಪಿ ಎಲ್ಲರಿಗೂ ಮೆಷರ್ ಮಾಡಿದ್ರೆ, ಜಸ್ಟ್ ಒಂದು ಮೆಷರ್ ಮಾಡಿದರೆ ಆಲ್ಮೋಸ್ಟ್ 50-60% ಎಲ್ಲರಿಗೂ ಬಿ ಪಿ ನಾರ್ಮಲ್ಗಿಂತ ಜಾಸ್ತಿ ಇರ್ತದೆ. ನಾರ್ಮಲ್ ಬಿ ಪಿ ಅಂದರೆ 120/80 ಅಂತ ಹೇಳ್ತೀವಿ. ಅಪ್ ಟು 130/80-85 ನಾವು ಎಕ್ಸೆಪ್ಟ್ ಮಾಡ್ತೀವಿ. ಅದ್ರ ಮೇಲೆ ಆದಾಗ ಡಾಕ್ಟರ್ ನೂತನ್ ಹೇಳಿದಾಗೆ ಸೈಲೆಂಟ್ಲಿ ಒಳಗಡೆ ಎಲ್ಲ ಅಂಗದಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಹೈ ಬಿ ಪಿಯನ್ನು ಐಡೆಂಟಿಫೈ ಮಾಡೋದು, ಒಂದು 60-65% ಆಫ್ ದ ಪೀಪಲ್ ಅಡಲ್ಟ್ ಪಾಪ್ಯುಲೇಷನಲ್ಲಿ ಹೈ ಬಿ ಪಿ ಇರ್ತದೆ. ಬಟ್ ಸೈಲೆಂಟ್ ಕಿಲ್ಲರ್ ಇರೋದ್ರಿಂದ ಅದೇನಾಗುತ್ತೆ ಅಂದರೆ ಆಲ್ಮೋಸ್ಟ್ 70% ಆಫ್ ದೀಸ್ ಪೀಪಲ್ ಯಾರಿಗೆ ಹೈ ಬಿ ಪಿ ಇದೆ ಅವ್ರಿಗೆ ಹೈ ಬಿ ಪಿ ಇದೆ ಅಂತ ಗೊತ್ತೇ ಇರೋದಿಲ್ಲ. ಆ್ಯಂಡ್ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ರೇನು
ಒಬ್ಬೊಬ್ಬರು ಟ್ರೀಟ್ಮೆಂಟ್ ಸರಿಯಾಗಿ ತೊಗೊತಾರೆ, ಒಬ್ಬೊಬ್ಬರು ಸರಿಯಾಗಿ ತೊಗೊಳ್ಳೋದಿಲ್ಲ. ಮತ್ತು ಚೆಕಪ್ ಒಂದು ಸತಿ ಬಿ ಪಿ ಮಾತ್ರೆ ಶುರು ಮಾಡಿದ್ಮೇಲೆ ನೀವು ನೋಡಿದ್ರೆ 10 ವರ್ಷ ತನಕ ಅದೇ ಮೆಡಿಸಿನ್ಸ್ ತೊಗೊತಿರ್ತಾರೆ, ಮಧ್ಯದಲ್ಲಿ ಡಾಕ್ಟರ್ ಹತ್ರನೂ ಹೋಗಿರಲ್ಲ. ಸೊ ಕಂಟ್ರೋಲಲ್ಲಿ ಇರೋದಿಲ್ಲ ಬಿ ಪಿ. ಸೊ ನಾನು ಬಿ ಪಿ ಮಾತ್ರೆ ತೊಗೊತ ಇದ್ರೂ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಬಿ ಪಿ ಮಾತ್ರೆ ತೊಗೊತಿದ್ರೂ ನನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತೆಲ್ಲ ನಿಮಗೆ ಪೇಷಂಟ್ಸ್ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಅವ್ರು ಏನಾಗಿರುತ್ತೆ ಅಂದರೆ ಅವರು ಚೆಕಪ್ ಮಾಡಿರಲ್ಲ, ಬಿ ಪಿಯನ್ನು ಕಂಟ್ರೋಲಲ್ಲಿ ಬಿಟ್ಟಿರಲ್ಲ. ಬರೀ ಬಿ ಪಿ ಟ್ರೀಟ್ಮೆಂಟ್ ತೊಗೊಳೋದು ಇಂಪಾರ್ಟೆಂಟ್ ಇಲ್ಲ, ಅದನ್ನು ಕಂಟ್ರೋಲಲ್ಲಿ ಇಡೋದು ಕೂಡ ತುಂಬ ಇಂಪಾರ್ಟೆಂಟು. ಸೊ 100 ಜನಕ್ಕೆ ಬಿ ಪಿ ಇದ್ದರೆ ಓನ್ಲಿ 20 ಜನ 25 ಜನ ಬಿ ಪಿ ಕಂಟ್ರೋಲಲ್ಲಿರುತ್ತೆ. 80 to 85 ಪೀಪಲ್ ಐದರ್ ದೇ ಆರ್ ನಾಟ್ ಅವೇರ್ ಆಫ್ ದ ಬಿ ಪಿ, ಇಲ್ಲಾಂದರೆ ಅವ್ರಿಗೆ ಅವೇರ್ ಇದ್ರೂ ಗೊತ್ತಿದ್ರೂ ಅವರು ಟ್ರೀಟ್ಮೆಂಟ್ ತೊಗೊಳ್ಳೋದಿರಲ್ಲ, ಇಲ್ಲಾಂದರೆ ಇನ್ಎಡಿಕ್ವೇಟ್ ಟ್ರೀಟ್ಮೆಂಟ್ ತೊಗೊತಿರ್ತಾರೆ. ಸೊ ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಆ್ಯಕ್ಚುಲಿ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಕುಮಾರ್ ಅವರೇ, ಈಗ ಬಿ ಪಿ ಅಂತ ನಾವು ತಗೊಂಡಾಗ ಅದರಲ್ಲೂ ಹೈ ಬಿ ಪಿ ಇದೆ ಒಬ್ಬರಲ್ಲಿ ಅಂತಂದಾಗ ಪ್ರಮುಖ ಕಾರಣಗಳನ್ನು ನೋಡ್ಲಿಕ್ಕೆ ಹೋಗ್ತೀವಿ ಡಾಕ್ಟರ್. ಹಲವಾರು ಕಾರಣಗಳು ಬರುತ್ತೆ, ಬಟ್ ಲೀಡಿಂಗ್ ಕಾಸಸ್ ಅಂತ ನೋಡೋಕೆ ಹೋದರೆ ಯಾವ್ದಾಗಿರುತ್ತೆ ಡಾಕ್ಟರ್? ಈಗ ಬಿ ಪಿ ಅಂತ ಹೇಳೋದು ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ನಮ್ಮ ದೈನಂದಿನ ಕಾರ್ಯಕ್ರಮಗಳು ಅಥವಾ ದೈನಂದಿನ ವ್ಯವಹಾರಗಳು ಅದಕ್ಕೆ ರಿಲೇಟೆಡ್ ಇರುತ್ತೆ ಬಿ ಪಿ ಅಂದರೆ. ಮೊದಲನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ ನಾವು ಊಟದಲ್ಲಿ ಉಪ್ಪು ಅಂಶ ಜಾಸ್ತಿ ಇರೋದು. ನಮ್ಮ ಇಂಡಿಯನ್ ಇದರಲ್ಲಿ ಊಟದಲ್ಲಿ ಯಾವಾಗಲೂ ಅಷ್ಟೇ ಉಪ್ಪಿನ ಅಂಶ ಯಾವಾಗಲೂ ಜಾಸ್ತಿ ಇರುತ್ತೆ. ಈ ಉಪ್ಪಿನ ಅಂಶ ಜಾಸ್ತಿ ಇರೋದು ಒನ್ ಆಫ್ ದ ಮೋಸ್ಟ್ ಇದು ರೀಸನ್ಸ್ ಅಂತ ಹೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದ್ರೆ ಉಪ್ಪು ಜಾಸ್ತಿ ಇರೋದು. ಎರಡನೇದು ವ್ಯಾಯಾಮ ಮತ್ತು ದೈನಂದಿನ ವಾಕಿಂಗು ಇದು ಮಾಡದೇ ಇರೋದು. ಅಂದರೆ ತುಂಬ ಲೇಸಿಯಾಗಿರ್ತಾರೆ, ಡೈಲಿ ವಾಕಿಂಗ್ ಮಾಡಲ್ಲ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಅದು ಎರಡು. ಮೂರನೇದು ಒಬೆಸಿಟಿ ಅಂತ ಹೇಳ್ತೀವಿ, ಬೊಜ್ಜು ಅಥವಾ ಸ್ಥೂಲಕಾಯ. ಈ ಒಬೆಸಿಟಿಯಿಂದನೂ ನಮಗೆ ಬಿ ಪಿ ಬರುತ್ತೆ. ನಾಲ್ಕನೇದು ಫೆಮಿಲಿಯಲ್, ಅಂದರೆ ಮುಂಚೆ ಫಾದರ್ ಅಥವಾ ಮದರ್ ಬ್ರದರ್ಸ್ ಯಾರಿಗಾದ್ರು ಮುಂಚೆ ಇದ್ದರೆ ಅವ್ರ ಇದರಲ್ಲೂ ಬಿ ಪಿ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನೊಂದು ಅಸೋಸಿಯೇಟೆಡ್ ಬಿ ಪಿ ಅಂದರೆ ಸೆಕೆಂಡ್ರಿ ಬಿ ಪಿ ಅಂತ ಹೇಳ್ತೀವಿ. ಈಗ ಮಧುಮೇಹ, ಡಯಾಬಿಟಿಸು ಅಥವಾ ಥೈರಾಯ್ಡ್ ಕಾಯಿಲೆ ಇದೆಲ್ಲ ಇದ್ದಾಗ ನಿಮಗೆ ಬಿ ಪಿ ಕಾಯಿಲೆ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದು ಮೇಯ್ನಾಗಿ ಲೈಫ್ ಸ್ಟೈಲ್ ಡಿಸೀಸು. ನಾವು ವ್ಯಾಯಾಮ ಮಾಡದೇ ಇರೋದು, ಒಬೆಸಿಟಿ ಬೊಜ್ಜು ಜಾಸ್ತಿ ಇರೋದು, ಆಮೇಲೆ ಊಟದಲ್ಲಿ ಉಪ್ಪು ಅಂಶ ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಬಿ ಪಿ ಕಾಯಿಲೆ ಬರುತ್ತೆ. ಓಕೆ ಡಾಕ್ಟರ್ ನೂತನ್ ಅವರೇ, ಈಗ ಬಿ ಪಿ ಹೈ ಬಿ ಪಿ ಇದೆ ಒಬ್ಬ ಮನುಷ್ಯನಲ್ಲಿ ಅಂತ ಇದ್ದಾಗ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಷ್ಟೇ ಆಗುತ್ತೆ ಬಿ ಪಿ ಇದ್ದಾಗ ಅನ್ನೋ ಒಂದು ಸಾಮಾನ್ಯವಾದ ಯೋಚನೆ ಜನರಲ್ಲಿದೆ. ಬಟ್ ಅಪಾರ್ಟ್ ಫ್ರಮ್ ಹಾರ್ಟ್ ಪ್ರಾಬ್ಲಮ್ಸ್ ಬೇರೆ ಯಾವೆಲ್ಲ ಆರ್ಗನ್ಸ್ನ ಹೈ ಬಿ ಪಿ ಇದ್ದಾಗ ಅದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಅಂತ? ಹೌದು, ನಿಜ. ಆ್ಯಕ್ಚುಲಿ ಹೈ ಬಿ ಪಿಯಿಂದ ಕೇವಲ ಹೃದಯ ತೊಂದರೆಗಳಷ್ಟೇ ಆಗೋದಿಲ್ಲ, ಬಾಡಿ ನಮ್ಮ ದೇಹದಲ್ಲಿರೋ ಮುಖ್ಯ ಇತರ ಅಂಗಾಂಗಗಳಿಗೂ ತುಂಬ ತೊಂದರೆಗಳಾಗ್ತವೆ. ಮೇಜರಾಗಿ ಅದು ಹೃದಯಾಘಾತ ಬಗ್ಗೆ ಇದೆ, ಹಾರ್ಟ್ ಪ್ರಾಬ್ಲಮ್ಸ್ ಬಗ್ಗೆ ಜನಗಳಿಗೆ ತುಂಬ ಭಯ ಇರೋದ್ರಿಂದ ಎಲ್ಲರಿಗೂ ಗೊತ್ತಿದೆ. ಇನ್ನೊಂದು ಮುಖ್ಯವಾದ ಎಫೆಕ್ಟ್ ಏನಂದರೆ ಸ್ಟ್ರೋಕ್, ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ. ಮಿದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು, ಅದರಿಂದ ನಿಮ್ಮ ಜ್ಞಾಪಶಕ್ತಿ ತೊಂದರೆ ಆಗ್ಬೋದು, ಕಾಗ್ನಿಟಿವ್ ಡಿಕ್ಲೈನಿಂಗ್ ಅಂತ ಹೇಳ್ತೀವಿ. ಅಥವಾ ಪಾರ್ಶ್ವವಾಯು, ವೀಕ್ನೆಸ್ಸು, ಕೈ ಕಾಲಿನಲ್ಲಿ ಸ್ವಾಧೀನತೆ ಅಥವಾ ಮಾತು ನಿಂತೋಗೋದು ಅದು ಆಗ್ಬೋದು. ಕಣ್ಣಿನ ತೊಂದರೆಗಳಾಗ್ಬೋದು. ನೆಕ್ಸ್ಟು ಸೊ ಕಣ್ಣಿನ ತೊಂದರೆಗಳೇನಾಗುತ್ತೆ ಅಂದರೆ ಕಣ್ಣಿನ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ರಕ್ತಸ್ರಾವ ಆಗಿಬಿಟ್ಟು ರೆಟಿನಲ್ ಡ್ಯಾಮೇಜ್ ಆಗ್ಬೋದು. ಅದರಿಂದ ಕಣ್ಣು ಕಾಣದೇ ಇರ್ಬೋದು ಅಥವಾ ದೃಷ್ಟಿಹೀನತೆ ಮತ್ತು ಬ್ಲರಿಂಗ್ ಆಫ್ ವಿಷನ್, ಮಂಪರು ಆ ಥರ ಎಲ್ಲ ಇದಾಗ್ಬೋದು. ಇನ್ನು ಮೇಜರ್ ಎಫೆಕ್ಟ್ ಬೇರೆ ಆರ್ಗನ್ ಏನಂದರೆ ಒಂದು ಕಿಡ್ನಿ ಫೇಲ್ಯೂರ್. ಸೊ ಕಿಡ್ನಿಗೆ ತುಂಬ ದೊಡ್ಡದಾದ ಡ್ಯಾಮೇಜ್ ಮಾಡುತ್ತೆ ಅದು ಹೈಪರ್ಟೆನ್ಷನ್, ರಕ್ತದೊತ್ತಡದಿಂದ. ಇನ್ನು ಅಕಸ್ಮಾತ್ ಅವ್ರಿಗೇನಾದ್ರು ಶುಗರ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದರೆ, ಶುಗರ್ ಮತ್ತು ಬಿ ಪಿ ಎರಡು ಇಟ್ಸ್ ಅ ಡೇಂಜರಸ್ ಕಾಂಬಿನೇಷನ್. ಅವೆರಡು ಇತ್ತು ಅಂದರೆ ತುಂಬ ವೇಗವಾಗಿ ಕಿಡ್ನಿ ತೊಂದರೆಗಳು ಶುರುವಾಗ್ತವೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅವ್ರಿಗೆ ಡಯಾಲಿಸಿಸ್ ಅವಶ್ಯಕತೆ ಬೇಗ ಬೀಳ್ಬೋದು. ಇನ್ನು ಕೆಲವು ಸೈಡ್ ಎಫೆಕ್ಟ್ ಹೇಳಬೇಕಂದ್ರೆ, ಇನ್ನೊಂದು ಯೂಶಲಿ ರಕ್ತನಾಳಗಳ ಎಫೆಕ್ಟ್ ಆಗಿರೋದ್ರಿಂದ ಬಿ ಪಿಯಲ್ಲಿ ರಕ್ತ ಕೊಳವೆ ಏನಿರುತ್ತೆ ಅದು ಗಟ್ಟಿಯಾಗಿರುತ್ತೆ, ಅದು ಲೂಮೆನ್ ನ್ಯಾರೋ ಆಗಿಬಿಟ್ಟು ಸೊ ಅದರಲ್ಲಿ ರಕ್ತ ಫ್ಲೋ ಆಗೋದು, ಬ್ಲಡ್ ಫ್ಲೋ ಆಗೋದು ರೆಡ್ಯೂಸ್ ಆಗಿರುತ್ತೆ. ಮೇಯ್ನಾಗಿ ನಮ್ಮ ಕಾಲುಗಳಿಗೆ ಅವಾಗ ಆದಾಗ ನ್ಯೂಟ್ರಿಯೆಂಟ್ಸ್ ಅಥವಾ ಬ್ಲಡ್ ಫ್ಲೋ ಕಡಿಮೆ ಆದಾಗ ಕಾಲುಗಳಿಗೆ, ಅಂಗಾಂಗಗಳಿಗೆ ಸೊ ಅವಾಗ ಇಸ್ಕಿಮಿಯಾ ಆಗ್ಬೋದು ಅಥವಾ ಗ್ಯಾಂಗ್ರೀನಸ್ ಕಂಡೀಷನ್ಸ್ ಆಗುತ್ತೆ ಕಾಲು. ಸೊ ಓವರಾಲ್ ಆಗಿ ಕೇವಲ ಹೃದಯ ಒಂದೇ ಅಲ್ಲ, ಮೆದುಳಿನ ತೊಂದರೆಗಳು ಅಥವಾ ಕಣ್ಣಿನ ತೊಂದರೆಗಳು ಅಥವಾ ಕಿಡ್ನಿ ಫೇಲ್ಯೂರ್ ಈ ಥರ ಎಲ್ಲ ತೊಂದರೆಗಳು ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಸಲ ಬಿ ಪಿ ಬಂದಿದೆ ಅಂತ ಗೊತ್ತಾದ ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವರು ಕರೆಕ್ಟಾಗಿ ಮೆಡಿಸಿನ್ಸ್ ತೊಗೊಂಡು ಡಾಕ್ಟರ್ ಥರ ರೆಗ್ಯುಲರಾಗಿ ಕನ್ಸಲ್ಟ್ ಮಾಡಿದರೆ ಇದೆಲ್ಲ ತೊಂದರೆಗಳಿಂದ ಕಾಪಾಡ್ಕೋಬೋದು. ಓಕೆ, ಯಾವ ಆರ್ಗನ್ಸ್ಗೆ ಹೈ ಬ್ಲಡ್ ಪ್ರೆಷರಿಂದ ಸಮಸ್ಯೆ ಆಗುತ್ತೆ, ಅದನ್ನು ಹೇಗೆ ನಿವಾರಣೆ ಮಾಡೋದು, ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಹೇಗೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.
ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಕುಮಾರ್ ಅವರೇ, ಈಗ ಹೈ ಬ್ಲಡ್ ಪ್ರೆಷರ್ ಇದ್ದಾಗ ಹೃದಯದ ಸಂಬಂಧಪಟ್ಟ ಸಮಸ್ಯೆಗಳಾಗತ್ತೆ, ಬ್ರೈನನ್ನು ಕೂಡ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ, ಕಿಡ್ನಿಯನ್ನು ಕೂಡ ಮೇಜರ್ಲಿ ಇದು ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳಿದ್ರಿ. ಸೊ ಹೇಗೆ ಡಾಕ್ಟರ್ ಇದ್ರ ಬಗ್ಗೆ ಬ್ರೀಫ್ ಮಾಡೋದಾದ್ರೆ? ಈಗ ಕಿಡ್ನಿ ಅಂದರೆ ಮೂತ್ರಪಿಂಡ ಅಂದರೆ ಅದ್ರ ಕೆಲಸ ಏನು? ನಮ್ಮಲ್ಲಿರೋ ತ್ಯಾಜ್ಯ ವಸ್ತುಗಳನ್ನೆಲ್ಲ ಫಿಲ್ಟರ್ ಮಾಡಬೇಕು. ನಮ್ಮ ಕಾಫಿ ಸಾಸರ್ ಇರುತ್ತಲ್ಲ, ಆ ಥರ ಫಿಲ್ಟರ್ ಮಾಡಿ ನಾವು ಅದನ್ನು ತ್ಯಾಜ್ಯ ವಸ್ತುನ ಯೂರಿನ್ ಮೂಲಕ ತೆಗೆದಾಕಬೇಕು. ಈಗ ಪ್ರೀವಿಯಸ್ ಮುಂಚೆ ಹೇಳಿದ ಥರ ರಕ್ತನಾಳದೊಳಗಡೆ ಹೋಗ್ತಾ ಹೋಗ್ತಾ ಅದರದ್ದು ಲೂಮೆನ್ ಏರಿಯಾ ಅಂದರೆ ರಕ್ತ ಹೋಗೋದಕ್ಕೆ ದಾರಿ ಇರುತ್ತಲ್ಲ, ಅದು ಚಿಕ್ಕದಾಗ್ತಾ ಹೋಗುತ್ತೆ. ಚಿಕ್ಕದಾಗ್ತಾ ಹೋಗ್ತಾ ಇದ್ದಂಗೆ ಆ ಕಿಡ್ನಿನಲ್ಲೂ ಅದು ಮೂತ್ರಪಿಂಡದಲ್ಲೂ ನಮಗೆ ಸಮಸ್ಯೆಗಳು ಕಾಣುತ್ತೆ. ಇದು ತುಂಬ ರಕ್ತ ಒತ್ತಡ ಜಾಸ್ತಿ ಇದ್ದರೆ ಈ ಕಿಡ್ನಿ ಫೇಲ್ಯೂರ್ ಅಂದರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಏನು ಹೇಳ್ತೀವಿ, ಅದು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಕ್ರೋನಿಕ್ ಕಿಡ್ನಿ ಡಿಸೀಸ್ ಆದಮೇಲೆ ನಾವು ಡಯಾಲಿಸಿಸ್ ಮಾಡಿಸ್ಕೋಬೇಕಾಗತ್ತೆ. ಇದು ನೀವು ಒಂದು ಅಂಕಿಅಂಶ ನೋಡಿದ್ರೆ ಭಾರತದಲ್ಲಿ ಡಯಾಲಿಸಿಸ್ ಆಗೋ ಪೇಷಂಟ್ಸಲ್ಲಿ ರಕ್ತದೊತ್ತಡ ಇಸ್ ದ ನಂಬರ್ 2 ಕಾಸ್, ಅಂದರೆ ಎರಡನೇ ಪ್ರಮುಖ ಕಾರಣ ಆಗ್ತದೆ. ಮೊದಲನೇದು ಬಂದು ನಮ್ಮದು ಡಯಾಬಿಟೀಸ್. ಸೊ ಡಯಾಬಿಟೀಸ್ ಪ್ಲಸ್ BP ಇದೆರಡು ಒಟ್ಟಿಗೆ ಬಂದರೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಥವಾ ಮೂತ್ರಪಿಂಡ ಫೇಲ್ಯೂರ್ ಆಗೋದಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಆಗ್ತದೆ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ನೂತನ್ ಅವರೇ, ಈಗ ಹೈ BP ಕಣ್ಣಿನ ಸಮಸ್ಯೆಗಳನ್ನು ಕೂಡ ತಂದಿಡ್ಬೋದು ಅಂತ ಹೇಳ್ತಾರೆ. ಸೊ ಹೇಗೆ ಡಾಕ್ಟರ್, ಯಾವೆಲ್ಲ ಕಣ್ಣಿನ ಸಮಸ್ಯೆಗಳು ಹೈ BP ಇದ್ದಾಗ ಆಗತ್ತೆ? ಸೊ ಹೈ BP ಅಧಿಕ ರಕ್ತದೊತ್ತಡದಲ್ಲಿ ಏನಾಗುತ್ತೆ ಅಂದರೆ ಕಣ್ಣಿನಲ್ಲಿ ಇರುವಂಥ ಚಿಕ್ಕ ರಕ್ತನಾಳಗಳು ಕೂಡ ರಕ್ತದೊತ್ತಡ ಜಾಸ್ತಿ ಆಗಿರುತ್ತೆ, ಪ್ರೆಷರ್ ಜಾಸ್ತಿ ಆಗಿರುತ್ತೆ. ಅದರಿಂದ ಕಣ್ಣಿನಲ್ಲಿರುವ ರೆಟಿನಾದಲ್ಲಿರುವ ರಕ್ತನಾಳಗಳು ಅದು ಬ್ಲೀಡಿಂಗ್ ಅಥವಾ ರಕ್ತಸ್ರಾವ ಒಡ್ಕೊಂಡ್ಬಿಟ್ಟು ರಕ್ತಸ್ರಾವವಾಗಿ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಅದರಿಂದ ರೆಟಿನಲ್ ಡ್ಯಾಮೇಜ್, ರೆಟಿನಾ ಅನ್ನೋ ಭಾಗದಲ್ಲಿ ಡ್ಯಾಮೇಜ್ ಆಗಿಬಿಟ್ಟು ನಮ್ಮ ದೃಷ್ಟಿ ಹೋಗುವಂಥ ಚಾನ್ಸ್ ಇರುತ್ತೆ, ಅಥವಾ ಕಾಣುವಂಥ ಇದು ದೃಷ್ಟಿ ಮಂಜಾಯಿ ಕಾಣ್ಬೋದು, ಅಥವಾ ವಿಜುವಲ್ ಡಿಸ್ಟಾರ್ಷನ್ ಅಂತ ಹೇಳ್ತೀವಿ. ಕಾಣುವಂಥ ಚಿತ್ರಗಳು ಸರಿಯಾಗಿ ಕಾಣದೇ ಇರೋದು ಅಥವಾ ಡಾಟ್ಸ್ಗಳು ಕಾಣೋದು, ಆ ಥರ ಆಗ್ಬೋದು. ಸೊ ಮೇನ್ಲಿ ಇದೆಲ್ಲ ಸೇರಿ ನಾವು ಹೈಪರ್ಟೆನ್ಸಿವ್ ರೆಟಿನೋಪತಿ ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲ್ ಆಗಿ ಅಥವಾ BP ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಇನಿಷಿಯಲ್ ಸ್ಟೇಜಸಲ್ಲಿ ಕೆಲವೊಂದು ವರ್ಷಗಳಲ್ಲಿ 3-4 ವರ್ಷಗಳಲ್ಲಿ ಈ ರೆಟಿನೋಪತಿ ಆಗೋಕ್ಕೆ ಶುರುವಾಗುತ್ತೆ. ರೆಟಿನೋಪತಿ ಶುರು ಆಗಿದೆ ಅಂದರೆ ಬೇರೆ ಬೇರೆ ಆರ್ಗನ್ಗಳು ಡ್ಯಾಮೇಜ್ ಆಗೋಕ್ಕೆ ಶುರು ಆಗ್ತಾ ಇದೆ ಅಂತ ಅರ್ಥ. ಸೊ ಒಂದ್ಸಲ ಯೂಶಲಿ ಹೈಪರ್ಟೆನ್ಷನ್ ಅಂತ ಡಯಾಗ್ನೋಸ್ ಆದಮೇಲೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಫಂಡೋಸ್ಕೋಪಿ ಕಣ್ಣಿನ ಪರೀಕ್ಷೆ ಮಾಡಿಸೋದು ತುಂಬ ಮುಖ್ಯ. ಸೊ ಒಂದ್ಸಲ ಇದು ಡಯಾಗ್ನೋಸ್ ಆದರೆ ಸೊ ಅವರು ತುಂಬ ಕೇರ್ಫುಲ್ಲಾಗಿರಬೇಕು. ಸೊ ಆವಾಗ ಇನ್ನೂ BP ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಮಾಡಿದಾಗ ಮುಂದೆ ಆಗುವಂಥ ಈಗ ಬ್ರೈನ್ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ಅದಕ್ಕೆ ಮುಂಚೆನೇ ನಾವು ಪ್ರಿಕಾಷನರಿ ಮೆಜರ್ಸ್ನ ತೊಗೊಳ್ಬೋದು. ಸೊ ಹಾಗಾಗಿ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಬೇಕು BP ನ. ಸೊ ಫಂಡೋಸ್ಕೋಪಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್ ಡಾಕ್ಟರ್. ಇನ್ನು ಡಾಕ್ಟರ್ ಯೋಗೇಶ್ ಅವರೇ, ಈಗ ಹೈ BP ಇದೆ ಅಂತಂದಾಗ ಡಾಕ್ಟರ್ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ಕಂಟ್ರೋಲಲ್ಲಿ ಇದೆಯಾ ಅಥವಾ BP ಜಾಸ್ತಿ ಆಗ್ತಾ ಇದೆಯಾ, ಅದನ್ನು ರೆಗ್ಯುಲರ್ ಚೆಕಪ್ ಕೂಡ ಮಾಡಿಸ್ಕೊಳ್ಳಲ್ಲ ತುಂಬ ಜನ. ಕೆಲವೊಂದಿಷ್ಟು ವಾರ್ನಿಂಗ್ ಸೈನ್ಸನ್ನು ನಾವು ರೂಲ್ ಔಟ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಇದ್ದರೆ ಯಾವ್ದಾಗಿರುತ್ತೆ ಡಾಕ್ಟರ್ ಅದು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಹೈ BPಗೆ ಲಕ್ಷಣಗಳು ತುಂಬ ಕಡಿಮೆ ಇರ್ತವೆ. ಅಂದರೆ ನಮಗೆ ಜ್ವರ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಕೆಮ್ಮಿದ್ದಾಗ ಕೆಮ್ಮು ಗೊತ್ತಾಗುತ್ತೆ. ಆದರೆ ಹೈ BPಗೆ ಲಕ್ಷಣಗಳಿರಲ್ಲ. ಸೊ ನೀವು ಲಕ್ಷಣಕ್ಕೋಸ್ಕರ ಕಾಯಬಾರ್ದು. ನೀವು ನಿಮ್ಮ BP ನ ಸ್ವತಃ ಹೋಗಿ BP ಚೆಕ್ ಮಾಡ್ಕೋಬೇಕು. ನೀವು GP ಹತ್ರ ಹೋಗ್ತೀರಾ, ಒಂದು ನರ್ಸ್ ಹತ್ರ ಹೋಗ್ತೀರಾ, ಇಲ್ಲ ಮನೆಯಲ್ಲೇ ಒಂದು ಸಿಂಪಲ್ BP ಮೆಷಿನ್ಸ್ ಇಟ್ಕೋಬೋದು. ಸೊ ರೆಗ್ಯುಲರಾಗಿ BP ಆಗಾಗ ಚೆಕ್ ಮಾಡ್ತಾ ಇರಬೇಕು. ಆ್ಯಂಡ್ ನಿಮಗೆ ಯಾವಾಗಾದರೂ BP ರೆಕಾರ್ಡಿಂಗ್ ಹೈ ಬಂದಾಗ ನಿಮ್ಮ ವೈದ್ಯರ ಹತ್ರ ಹೋಗಿ ಅದನ್ನು ಪರಿಹರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಬೇಕು. ಲಕ್ಷಣಗಳು 100 ಜನರಲ್ಲಿ ಬರೀ 5% ಜನರಿಗೆ ಮಾತ್ರ ಲಕ್ಷಣಗಳಿರ್ತವೆ. ಸೊ ಲಕ್ಷಣಗಳಿಗೆ ಕಾಯಬಾರ್ದು. ಬಟ್ ಲಕ್ಷಣಗಳು ಏನಂತ ಹೇಳಿದ್ರೆ ತಲೆನೋವು ಆಗೋದು, ಒಂದು ಸತಿ ತಲೆ ಸುತ್ತು ಬರೋದು, ಇವೆಲ್ಲ ಸಿಂಪಲ್ ಸಿಂಪ್ಟಮ್ಸ್ ಬರ್ತದೆ. ಒಂದು ಸತಿ ಕೆಲವ್ರಿಗೆ ನೋಡ್ತೀವಿ ಎಮರ್ಜೆನ್ಸಿನಲ್ಲಿ ಬರ್ತಾರೆ, ಅವ್ರಿಗೆ ಮೂಗದಿಂದ ರಕ್ತ ಬರುತ್ತೆ. ಇವೆಲ್ಲ ತುಂಬ ರೇರ್. 100 ಜನಕ್ಕೆ ಒಬ್ಬರಿಗೆ ಆಗ್ಬೋದು, ಇಲ್ಲ 200 ಜನರಲ್ಲಿ ಒಬ್ಬರಿಗೆ ಆಗ್ಬೋದು. ಸೊ ಈ ಥರ ಸಿಂಪ್ಟಮ್ಸು. ಅದು ಬಿಟ್ಟರೆ ಸ್ವಲ್ಪ ಟಯರ್ಡ್ನೆಸ್ಸು, ಸ್ವಲ್ಪ ಫೆಟಿಗು, ಆ ಥರ ಎಲ್ಲ ಇರ್ಬೋದು. ತುಂಬ ಹೈ BP ಇದ್ದು BP ಕಾಂಪ್ಲಿಕೇಶನ್ ಏನೋ ಸಿಂಪ್ಟಮ್ಸ್ ಬರ್ಬೋದು, ಲೈಕ್ ಉಬ್ಸ ಬರ್ಬೋದು, ಯೂರಿನಲ್ಲಿ ಕುಮಾರ್ ಅವ್ರು ಹೇಳ್ದಂಗೆ ಯೂರಿನಲ್ಲಿ ಸ್ವಲ್ಪ ನೊರೆ ಥರ ಪ್ರೋಟೀನ್ ಲೀಕ್ ಆಗೋದು, ಆ ಥರ ಎಲ್ಲ ಕೆಲವು ಸಿಂಪ್ಟಮ್ಸ್ ಬರ್ಬೋದು. ದಟ್ ಆಸ್ ರಿಲೇಟೆಡ್ ಟು ಕಾಂಪ್ಲಿಕೇಶನ್ಸ್ ಆಫ್ ಹೈ BP. ಆ್ಯಸ್ ಸಚ್ BP ಬೈ ಇಟ್ ಸೆಲ್ಫ್ ಅದರಲ್ಲಿ ಲಕ್ಷಣಗಳು ತುಂಬ ಕಡಿಮೆ ಇರ್ತವೆ. ಆ್ಯಂಡ್ ಲಕ್ಷಣಗಳಿಗೋಸ್ಕರ ನಾವು ಕಾಯಬಾರ್ದು, ರೆಗ್ಯುಲರ್ BP ಚೆಕ್ ಮಾಡ್ತಾ ಇರಬೇಕು. ಎಸ್ ಡಾಕ್ಟರ್.
ಡಾಕ್ಟರ್ ಕುಮಾರ್ ಅವರೇ, ಈಗ ಡಾಕ್ಟರ್ ಹೇಳಿದ್ರು ದಟ್ ಹೈ ಬಿ ಪಿ ಅಂತ ಇದ್ದಾಗ ಬಹಳ ಕಮ್ಮಿ ಜನರಲ್ಲಿ ಲಕ್ಷಣಗಳು ಕಾಣಿಸ್ಕೊಳತ್ತೆ ಅಂತ. ಬಟ್ ಈಗ ನನಗೆ ಗೊತ್ತಾಗಬೇಕು ನನಗೆ ಹೈ ಬಿ ಪಿ ಇದೆ ಅಂತಂದರೆ ಹೌ ಶುಡ್ ಐ ನೋ ಡಾಕ್ಟರ್ ಅದು? ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಪ್ರಕಾರ ಬಿ ಪಿ ಅಂದರೆ ಸೈಲೆಂಟ್ ಕಿಲ್ಲರ್. ನಾವು ಆಲ್ರೆಡಿ ಫಸ್ಟ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದೆ ಅದು ಬಿ ಪಿ ಇಸ್ ಎ ಸೈಲೆಂಟ್ ಕಿಲ್ಲರ್ ಅಂತ. ಸೊ ಸೈಲೆಂಟ್ ಕಿಲ್ಲರ್ ಅಂದರೆ ನಮ್ಮಲ್ಲಿ ಯಾವುದೇ ಥರದ ಲಕ್ಷಣಗಳು ಡಾಕ್ಟರ್ ಯೋಗೇಶ್ ಸರ್ ಹೇಳಿದಾಗೆ ಯಾವುದೇ ಲಕ್ಷಣಗಳು ನಮಗೆ ಕಾಣಿಸೋದೇ ಇಲ್ಲ. ಸೊ ಒನ್ಲಿ ರಿಲಯಬಲ್ ವೇ ಅಂದರೆ ನಮಗೆ ಡೆಫಿನೆಟ್ಟಾಗಿ ಬಿ ಪಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡ್ರೇ ಗೊತ್ತಾಗೋದು. ಸೊ ಅಟ್ಲೀಸ್ಟ್ 6 ಮಂತ್ಸ್ಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ನೀವು ಹೋಗಿ ಬಿ ಪಿನ ಚೆಕ್ ಮಾಡಿಸ್ಕೋಬೇಕು. ಐದರ್ ನಿಮ್ಮದು ಫ್ಯಾಮಿಲಿ ಫಿಸಿಷಿಯನ್ ಇರ್ತಾರೆ, ಅಥವಾ ನಿಮ್ಮದು ಅಕ್ಕಪಕ್ಕದಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇರುತ್ತೆ, ಅಥವಾ ಕ್ಯಾಂಪ್ಸ್ ನಡೀತಾ ಇರುತ್ತೆ. ಈಗಂತೂ ತುಂಬ ಕ್ಯಾಂಪ್ಸ್ ಎಲ್ಲ ನಡೆಯುತ್ತೆ. ಅದು ಎಲ್ಲೋ ಒಂದು ಕಡೆ ಹೋಗಿ ನೀವು ಬಿ ಪಿನ ಚೆಕ್ ಮಾಡಿಸ್ಕೋಬೇಕು. ಬಿ ಪಿ ಚೆಕ್ ಮಾಡಿಸ್ಕೊಂಡ್ರೆ ಅಷ್ಟೇ ನಮಗೆ ಬಿ ಪಿ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು. ಬೆಸ್ಟ್ ವೇ ನಮಗೆ ಬಿ ಪಿ ಇದೆಯಾ ಅಲ್ವಾ ಅಂತ ಗೊತ್ತಾಗೋದು ಅಂದರೆ ಹೋಮ್ ಬಿ ಪಿ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಮನೆಯಲ್ಲೇ ನಾವು ನಮ್ಮ ಬಿ ಪಿನ ಮೆಷರ್ ಮಾಡಿ ಒಂದು ಕಡೆ ಲಾಗ್ ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳೋದು. ಆ ಹೋಮ್ ಬಿ ಪಿ ಮಾನಿಟ್ರಿಂಗ್ ಮಾಡಿದಾಗ ಮನೆಯಲ್ಲಿ ನಾವು ನಮ್ಮ ಓನ್ ಎನ್ವಿರಾನ್ಮೆಂಟಲ್ಲಿ ಇದ್ದಾಗ ಯೂಶಲಿ ರಕ್ತದೊತ್ತಡ ಎಲ್ಲರೂ ಕಮ್ಮಿ ಇರುತ್ತೆ, ಕಾಮ್ ಆಗಿರುತ್ತೆ ಪೇಷಂಟ್ಸ್. ಸೊ ಅದು ನಾವು ಕರೆಕ್ಟಾಗಿ ಮೋಸ್ಟ್ ಆ್ಯಕ್ಯುರೇಟ್ ಅಂತ ಹೇಳ್ತೀವಿ. ಮನೆಯಲ್ಲಿ ನಾವೇ ಸ್ವಂತ ಬಿ ಪಿನ ಚೆಕ್ ಮಾಡ್ಕೊಳ್ಳೋದು. ಇದು ಎಲೆಕ್ಟ್ರಿಕ್ ಬಿ ಪಿ ಮಾನಿಟರ್ಸ್ ಬರುತ್ತೆ ನಮ್ಮ ಹತ್ರ. ಸೊ ಅದನ್ನು ಕೊಂಡ್ಕೊಂಡು ಮನೇಲಿ ಇಟ್ಕೊಂಡು ನಾವೇ ಚೆಕ್ ಮಾಡಿಕೊಂಡ್ರೆ ನಮಗೆ ಬಿ ಪಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಒನ್ಲಿ ರಿಲಯಬಲ್ ವೇ ಅಂದರೆ ಚೆಕ್ ಮಾಡ್ಕೋಬೇಕು. ನಾವು ರೋಗ ಲಕ್ಷಣ ಬರೋವರೆಗೂ ಕಾಯೋಕ್ಕಾಗಲ್ಲ, ಅಥವಾ ಕಾಂಪ್ಲಿಕೇಶನ್ಸ್ ಆಗೋವರೆಗೂ ಕಾಯೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಎ ಸೈಲೆಂಟ್, ಇಟ್ ಡಸಂಟ್ ಹ್ಯಾವ್ ಎನಿ ಸಿಮ್ಟಮ್ಸ್, ಏನು ಸಿಮ್ಟಮ್ಸೇ ಬರೋದಿಲ್ಲ. ಸೊ ಚೆಕ್ ಮಾಡಿಕೊಂಡ್ರೆ ಅಷ್ಟೇ ನಮಗೆ ಬಿ ಪಿ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ತಿಳ್ಕೊತೀನಿ. ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ನೂತನ್ ಅವರೇ, ಈಗ ಎಲ್ಲ ಒಂದಷ್ಟು ಸಮಸ್ಯೆಗಳಿಗೆ ಮುಖ್ಯವಾದ ಕಾರಣ ಲೈಫ್ ಸ್ಟೈಲ್ ಅಂತ ಅನ್ಕೋಬೋದು. ಲೈಫ್ ಸ್ಟೈಲ್ ಚೇಂಜಸ್ ಅದು ಇತ್ತೀಚಿನ ಜನ್ರೇಷನಲ್ಲಿ ಯಾವ ಥರ ಆಗಿದೆ ಅಂತಂದರೆ, ಪ್ರಾಪರ್ ಆದ ಹೆಲ್ದಿ ಲೈಫ್ ಸ್ಟೈಲನ್ನು ಯಾರೂ ಕೂಡ ಮೇಂಟೈನ್ ಮಾಡ್ತಿಲ್ಲ. ಸೊ ಇದರಿಂದ ಎಲ್ಲ ರೀತಿಯ ಸಮಸ್ಯೆಗಳಾಗ್ತಾ ಇದೆ. ಹೈ ಬಿ ಪಿಯನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು, ಬಿ ಪಿ ನಾರ್ಮಲ್ ಆಗಬೇಕು ಅಂತ ಇದ್ದರೆ ಡಾಕ್ಟರ್, ಲೈಫ್ ಸ್ಟೈಲ್ ಚೇಂಜಸ್ ಎಷ್ಟು ಸಹಕಾರಿಯಾಗಿರುತ್ತೆ? ಯಾವ ರೀತಿಯ ಒಂದಷ್ಟು ನೆಸೆಸರಿ ಲೈಫ್ ಸ್ಟೈಲ್ ಚೇಂಜಸನ್ನು ಹೈ ಬಿ ಪಿ ಇರೋರು ಮಾಡ್ಕೋಬೇಕಾಗತ್ತೆ ಅಥವಾ ಅವಾಯ್ಡ್ ಮಾಡೋರು ಮಾಡಬೇಕಾಗತ್ತೆ? ಸೊ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯ ಬದಲಾವಣೆಗಳಿಂದ ತುಂಬ ಚೇಂಜಸ್ ಮಾಡ್ಬೋದು. ಕೆಲವೊಂದು ಸಲ ಕೆಲವು ಪೇಷಂಟ್ಸ್ಗೆ ಬಾರ್ಡರ್ ಲೈನ್ ಬಿ ಪಿ ಇರುತ್ತೆ, ತುಂಬ ಹೈ ಇರೋದಿಲ್ಲ, ಜಸ್ಟ್ ಬಾರ್ಡರ್ ಲೈನ್ ಹೈ ಆಗಿರುತ್ತೆ. ಕೆಲವೊಂದು ಸಲ ವೈಟ್ ಕೋಟ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಬಂದಾಗ ಹಾಸ್ಪಿಟ್ಲಿಗೆ ಬಂದಾಗ ಜಾಸ್ತಿ ಇರುತ್ತೆ, ಯೂಶಲಿ ಮನೆಯಲ್ಲಿ ಚೆಕ್ ಮಾಡಿದಾಗ ನಾರ್ಮಲ್ ಇರುತ್ತೆ. ಹಾಸ್ಪಿಟ್ಲಿಗೆ ಬಂದಾಗ 150, 160 ಬಂದಿರುತ್ತೆ. ಅಥವಾ ಮನೇಲಿ ಚೆಕ್ ಮಾಡಿದಾಗ ಜಸ್ಟ್ ಬಾರ್ಡರ್ ಲೈನ್ 140, 146 ಆ ಥರ ಬಂದಿರುತ್ತೆ. ಸೊ ಅಂಥ ಪೇಷಂಟ್ಸು ಯೂಶ್ವಲಿ ಕೇವಲ ಜೀವನ ಶೈಲಿ ಲೈಫ್ ಸ್ಟೈಲ್ ಚೇಂಜಸ್ಸಿಂದನೇ, ಡಯಟಿಂದನೇ ಅವ್ರಿಗೆ ನಾವು ಮಾತ್ರೆಗಳನ್ನ ಅವಾಯ್ಡ್ ಮಾಡ್ಬೋದು, ಅಥವಾ ಮಾತ್ರೆಗಳನ್ನ ಸ್ಟಾರ್ಟ್ ಮಾಡೋದನ್ನ ಡಿಲೇ ಮಾಡ್ಬೋದು. ಸೊ ಇಟ್ಸ್ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಇಟ್ ಪ್ಲೇ ಸಿಗ್ನಿಫಿಕೆಂಟ್ ಪಾರ್ಟ್ ಅಂತ ಹೇಳ್ಬೋದು ಜೀವನ ಶೈಲಿಯ ಬದಲಾವಣೆ. ಯಾಕೆಂದರೆ ಮೆಡಿಸಿನ್ ತೊಗೊಳ್ಳೋದು ಅವಾಯ್ಡ್ ಮಾಡ್ಬೋದು ಅಂದರೆ ಇಟ್ಸ್ ಅ ಗುಡ್ ಥಿಂಗ್ ಎಲ್ಲ. ಸೊ ಯಾವ ಜೀವನ ಶೈಲಿಯ ಬದಲಾವಣೆಗಳು ಅಂದರೆ, ಒಂದು ಮುಖ್ಯವಾಗಿ ಬಿ ಪಿ ಹೈ ಆಗಲಿಕ್ಕೆ ಉಪ್ಪು ಮುಖ್ಯವಾದ ಕಾರಣ. ಡಾಕ್ಟರ್ ಕುಮಾರ್ ಕೆಂಚಪ್ಪ ಅವರು ಹೇಳಿದಾಗಲೇ. ಸೊ ಉಪ್ಪಿನಾಂಶಗಳನ್ನ ಕಡಿಮೆ ಮಾಡಬೇಕು, ಕಂಪ್ಲೀಟ್ ಸ್ಟಾಪ್ ಅಲ್ಲ. ಉಪ್ಪಿನ ತಗೊಳ್ಳೋದನ್ನ, ಉಪ್ಪಿನಕಾಯಿ ಇದು ಇರುತ್ತೆ ಹಪ್ಪಳ, ಅಥವಾ ಫ್ರೈಡ್ ಐಟಮ್ಸು, ಉಪ್ಪಿನ ಅಂಶ ಜಾಸ್ತಿ ಇರೋಂಥ ಐಟಮ್ಸ್ನ ಕಮ್ಮಿ ಮಾಡಬೇಕು. ಅಥವಾ ಊಟ ಮಾಡೋ ಇದರಲ್ಲಿ ಅನ್ನಕ್ಕೆ ಮಜ್ಜಿಗೆಗೆ ಜಾಸ್ತಿ ಉಪ್ಪು ಹಾಕ್ಕೊಂತಿರುತ್ತೆ. ಸೊ ಎಕ್ಸ್ಟ್ರಾ ಉಪ್ಪು ಅನ್ನು ಅವಾಯ್ಡ್ ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಅಧಿಕ ರಕ್ತದೊತ್ತಡಕ್ಕೆ, ಅದು ಸ್ಟ್ರೆಸ್. ಸೊ ಸ್ಟ್ರೆಸ್ ಅನ್ನೋದು ಒಂದು ಬಹುಮುಖ್ಯವಾದ ಕಾರಣ ಆಗಿದೆ ಈಗಿನ ಜೀವನ ಶೈಲಿ, ಈಗಿನ ಯಂಗ್ ಪಾಪ್ಯುಲೇಷನ್ನಲ್ಲಿ. ಇವನ್ ಹಾರ್ಟ್ ಅಟ್ಯಾಕ್ ಕೂಡ ಒಂದು ಬಹುಮುಖ್ಯವಾದ ಕಾರಣ ಆಗಿದೆ. ಬಿ ಪಿ ಅಧಿಕ ರಕ್ತದೊತ್ತಡ ಕೂಡ ಬಹುಮುಖ್ಯವಾದ ಕಾರಣ ಆಗಿದೆ. ಎಷ್ಟೊಂದು ಪೇಷಂಟ್ಸ್ ನೋಡ್ತೀವಿ, ಅವರಿಗೆ ಶುಗರ್ ಇರಲ್ಲ, ಬೇರೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಏನೂ ಇರೋದಿಲ್ಲ, ಆದರೆ ಜಸ್ಟ್ ಸ್ಟ್ರೆಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. 30-35 ವರ್ಷ ಅವರಿಗೆ ಹಾರ್ಟ್ ಅಟ್ಯಾಕಿಂದ ಬರ್ತಾರೆ. ಅವಾಗ ಚೆಕ್ ಮಾಡಿದಾಗ ಬಿ ಪಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯವಾದದ್ದು. ಅದಕ್ಕೋಸ್ಕರ ಯೋಗ, ಮೆಡಿಟೇಷನ್ ಅಥವಾ ಬ್ರೀತಿಂಗ್ ಎಕ್ಸಸೈಸಸ್ ಇವೆಲ್ಲ ತುಂಬ ಹೆಲ್ಪ್ ಮಾಡ್ತವೆ. ಸೊ ಮೈಂಡ್ ಕಾಮ್ ಆಗುತ್ತೆ, ಹಾರ್ಟ್ ರೇಟ್ ಕಂಟ್ರೋಲಲ್ಲಿರುತ್ತೆ. ಸೊ ಈವನ್ ಬಿ ಪಿ ಕಂಟ್ರೋಲಲ್ಲಿರುತ್ತೆ, ಶುಗರ್ ಕಂಟ್ರೋಲ್ಗೂ ಹೆಲ್ಪ್ ಮಾಡುತ್ತೆ ಇದೆಲ್ಲ.
ಇನ್ನೊಂದು ಬಹುಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಡೈರೆಕ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್. ಇದನ್ನು ಕ್ವಿಟ್ ಮಾಡೋದು ತುಂಬ ಒಳ್ಳೆಯದು. ಸೊ ದೇ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಅಥವಾ ಬಿ ಪಿ ಜಾಸ್ತಿ ಆಗಿರ್ಬೋದು, ಅಥವಾ ಸ್ಟ್ರೋಕ್ ಆಗಿರ್ಬೋದು. ಇನ್ನೊಂದು ಒಬೆಸಿಟಿ ಇಂದ ತುಂಬ ರೋಗ ಲಕ್ಷಣಗಳನ್ನು ನೋಡ್ತೀವಿ ನಾವು. ಈಗ ನೋಡುವಂಥ ಶುಗರು, ಬಿ ಪಿ ಅಥವಾ ಹಾರ್ಟ್ ಪ್ರಾಬ್ಲಮ್ಮು, ಬ್ರೈನ್ ಸ್ಟ್ರೋಕ್ಸು, ಇದೆಲ್ಲ ಅದಕ್ಕೂ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಒಬೆಸಿಟಿ ಮತ್ತು ಅಂತ ಹೇಳ್ಬೋದು, ಅಥವಾ ಓವರ್ ವೇಟ್ ಅಂತ ಹೇಳ್ಬೋದು. ಅದಕ್ಕೆ ಏನು ಮಾಡ್ಬೋದು, ಡೈಲಿ ವ್ಯಾಯಾಮ, ಎಕ್ಸಸೈಸ್ ಮಾಡಬೇಕು. ಅಟ್ಲೀಸ್ಟ್ ಒಂದು 30 to 45 minutes ವಾಕಿಂಗ್ ಮಾಡಬೇಕು, ಅಥವಾ ಸೂರ್ಯ ನಮಸ್ಕಾರ, ಬ್ರೀತಿಂಗ್ ಎಕ್ಸಸೈಸಸ್, ಇದನ್ನೆಲ್ಲ ಮಾಡಿದರೆ ಯುಲ್ ಬಿ ಆ್ಯಕ್ಟಿವ್, ಬಾಡಿ ಆ್ಯಕ್ಟಿವ್ ಆಗಿರುತ್ತೆ, ಯುಲ್ ಬಿ ಮೂವಿಂಗ್. ನಿಮ್ಮ ಬೊಜ್ಜು ಕರಗುತ್ತೆ, ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಶುಗರ್ ಕಂಟ್ರೋಲಿಗೆ ಬರುತ್ತೆ. ಸೊ ಇಷ್ಟೆಲ್ಲ ರೋಗಗಳನ್ನ ಕಂಟ್ರೋಲ್ ಮಾಡ್ಬೋದು ಅಂದರೆ ಒಂದು ಜೀವನ ಶೈಲಿಯಿಂದ. ಸೊ ನಾವು ಒಂದು ಜೀವನ ಶೈಲಿಯನ್ನು ಬದಲಾವಣೆಯನ್ನು ತಂದುಕೊಡೋದ್ರಿಂದ ಜಸ್ಟ್ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಬಿ ಪಿ ಅಷ್ಟೇ ಅಲ್ಲ, ಎಷ್ಟೋ ರೋಗಗಳನ್ನ ದೂರ ಇಡ್ಬೋದು. ಎಸ್ ಡಾಕ್ಟರ್ ಯೋಗೇಶ್ ಅವರೇ, ಈಗ ಹೈ ಬಿ ಪಿ ಇತ್ತು ಅಂತಂದಾಗ ಮೆಡಿಕೇಶನ್ಸನ್ನು ಶುರು ಮಾಡ್ತಾರೆ. ಬಟ್ ಕೆಲವ್ರು ಏನು ಮಾಡ್ತಾರೆ, ಬಿ ಪಿ ಕಂಟ್ರೋಲಿಗೆ ಬಂತು ಅಂದಾಕ್ಷಣ ಟ್ಯಾಬ್ಲೆಟ್ ತೊಗೊಳ್ಳೋದಿಲ್ಲ, ಮೆಡಿಕೇಶನ್ ಸ್ಟಾಪ್ ಮಾಡ್ತಾರೆ. ಮತ್ತೆ ಜಾಸ್ತಿ ಆಯಿತು ಅಂದಾಗ ದೆಲ್ ಸ್ಟಾರ್ಟ್ ಟೇಕಿಂಗ್ ಇಟ್. ಅಥವಾ ಫ್ರಸ್ಟ್ರೇಷನು, ಸ್ಟ್ರೆಸ್ ಹೆಚ್ಚಾಗಿ ಬಿ ಪಿ ಜಾಸ್ತಿ ಆಗ್ತಿದೆ ಅಂದರೆ 2 ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಒಂದರ ಜಾಗದಲ್ಲಿ, ಈ ರೀತಿ ಎಲ್ಲ ಮಾಡ್ತಾರೆ ಡಾಕ್ಟರ್. ಸೊ ಇದರಿಂದ ಯಾವ ರೀತಿ ಅಫೆಕ್ಟ್ ಆಗುತ್ತೆ? ಆ್ಯಂಡ್ ಇಫ್ ಐ ಫೀಲ್ ಫೈನ್, ಶುಡ್ ಐ ಸ್ಟಾಪ್ ಟೇಕಿಂಗ್ ಮೆಡಿಕೇಶನ್ಸ್ ಅಂತ? ಬಿ ಪಿ ನಾವು ಹೇಳ್ದಂಗೆ ಲಕ್ಷಣಗಳಿರಲ್ಲ. ಸೊ ನಿಮಗೆ ಬಿ ಪಿ ನಾರ್ಮಲ್ ಇದೆ ಅಂತ ನೀವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ನಾರ್ಮಲ್ ಮೆಡಿಸಿನ್ಸ್ ಮೇಲೆ ಇದೆ. ನೀವು ಮೆಡಿಸಿನ್ ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮ್ಮ ಮುಂಚೆ ಬಿ ಪಿ ಏನಿತ್ತು ಅದೇ ಬಿ ಪಿಗೆ ಮತ್ತೆ ಹೋಗುತ್ತೆ. ಇದೊಂದು ಸ್ಪ್ರಿಂಗ್ ಥರ. ಸೊ ನೀವು ಸ್ಪ್ರಿಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳೋ ತನಕ ಅದು ಪ್ರೆಸ್ ಆಗಿರುತ್ತೆ. ದ ಮೊಮೆಂಟ್ ಯು ಟೇಕ್ ಹ್ಯಾಂಡ್ ಆಫ್ ದ ಸ್ಪ್ರಿಂಗ್ ಮತ್ತೆ ದೊಡ್ಡದಾಗುತ್ತೆ. ಅದೇ ರೀತಿ ಬಿ ಪಿ ನೀವು ಮೆಡಿಸಿನ್ ಸ್ಟಾಪ್ ಮಾಡಿದ್ರೆ ಮತ್ತೆ ಬಿ ಪಿ ಜಾಸ್ತಿ ಆಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ನೀವು ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಳಗಡೆ ಆರ್ಗನ್ಸ್ಗೆ ಇಟ್ ಈಸ್ ಎಕ್ಸ್ಪೋಸ್ ಟು ದಿಸ್ ಫ್ಲಕ್ಚುಯೇಷನ್ಸ್ ಇನ್ ಬ್ಲಡ್ ಪ್ರೆಷರ್. ಸೊ ಬ್ಲಡ್ ಪ್ರೆಷರ್ ಯಾವಾಗಲೂ ಒಂದು ಕಾನ್ಸ್ಟೆಂಟ್ ಲೆವೆಲಲ್ಲಿ ಇರಬೇಕು. ಒಂದು ಸ್ವಲ್ಪ ಮೈನರ್ ಎಕ್ಸಸೈಸ್ ರಿಲೇಟೆಡ್, ಆ್ಯಕ್ಟಿವಿಟಿ ರಿಲೇಟೆಡ್ ವೇರಿಯೇಷನ್ಸ್ ಇರಬೇಕು. ಬಟ್ ಈ ಥರ ತುಂಬ ಅನ್ರಿಲೇಟೆಡ್ ಟು ಎಕ್ಸಸೈಸ್ ವೇರಿಯೇಷನ್ಸ್ ಆದಾಗ ದ ಡ್ಯಾಮೇಜ್, ದ ಶಿಯರ್ ಸ್ಟ್ರೆಸ್ ಆನ್ ದ ಬ್ಲಡ್ ವೆಸಲ್ಸ್ ತುಂಬ ಜಾಸ್ತಿ ಆಗುತ್ತೆ. ಅದರಿಂದ ಬಿ ಪಿ ಮೆಡಿಸಿನ್ಸ್ ಯಾವತ್ತೂ ಸ್ಟಾಪ್ ಮಾಡಬಾರ್ದು. ತುಂಬ ಬಿ ಪಿ ಲೋ ಆಗುತ್ತೆ, ಬಿ ಪಿ ಮಾತ್ರೆ ತೊಗೊಂಡಾಗ ನಿಮ್ಮ ತಲೆ ಸುತ್ತು ಬರುತ್ತೆ. ಇಂಥ ಸಮಯದಲ್ಲಿ ನೀವು ನಿಮ್ಮ ವೈದ್ಯರನ್ನು ನೋಡಿಬಿಟ್ಟು ಯಾವತ್ತೂ ಸೆಲ್ಫ್ ಮೆಡಿಕೇಟ್ ಮಾಡ್ಕೋಬಾರ್ದು, ಸೆಲ್ಫ್ ಡಿಸಿಷನ್ಸ್ ತೊಗೋಬಾರ್ದು. ನಿಮ್ಮ ವೈದ್ಯರ ಹತ್ರ ಹೋಗಿ ವೈದ್ಯರು ಚೆಕ್ ಮಾಡಿದಾಗ ಅವ್ರಿಗೆ ಅನಿಸುತ್ತೆ ಬಿ ಪಿ ತುಂಬ ಕಡಿಮೆ ಆಗಿದೆ ಅಂದರೆ ಅವರು ಬಿ ಪಿಯ ಮೆಡಿಸಿನ್ನ ಡೋಸ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂಥ ಸಂದರ್ಭದಲ್ಲಿ ಮಾತ್ರ ಕಡಿಮೆ ಮಾಡಬೇಕು. ಬಟ್ ಅಂಡರ್ ಡಾಕ್ಟರ್ ಸೂಪರ್ವಿಷನ್, ವೈದ್ಯರ ಸೂಪರ್ವಿಷನಲ್ಲಿ ಕಡಿಮೆ ಮಾಡಬೇಕು. ಸೊ ಸ್ವತಃ ಬಿ ಪಿ ಚೆಕ್ ಮಾಡಿ ನನ್ನ ಬಿ ಪಿ ನಾರ್ಮಲ್ ಇದೆ, ನಾನು ಬಿ ಪಿ ಮೆಡಿಸಿನ್ ಸ್ಟಾಪ್ ಮಾಡ್ತೀನಿ, ಆ ಥರ ಡಿಸಿಷನ್ಸು ನಾವು ತೊಗೋಬಾರ್ದು. ಅದು ನಮ್ಮ ದೇಹಕ್ಕೆ, ನಮ್ಮ ದೇಹದ ಎಲ್ಲ ಆರ್ಗನ್ಸ್ಗೆ ಒಳ್ಳೆಯದಲ್ಲ. ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೈ ಬ್ಲಡ್ ಪ್ರೆಷರ್ ಅನ್ನೋದು ಯಾವ ರೀತಿ ಸಮಸ್ಯೆಯನ್ನು ತಂದಿಡುತ್ತೆ ಆ್ಯಂಡ್ ಅದನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಜೀವನ ಶೈಲಿ ಬದಲಾವಣೆ ಆ್ಯಂಡ್ ಪ್ರಾಪರ್ ಅವೇರ್ನೆಸ್ಸಿಂದ ಹೇಗೆ ನಾವು ನಮ್ಮ ಹೈ ಬ್ಲಡ್ ಪ್ರೆಷರನ್ನು ಅಥವಾ ಬಿ ಪಿಯನ್ನು ಮ್ಯಾನೇಜ್ ಮಾಡಬಹುದು ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ಟು ಆಲ್ ದಿ ವ್ಯೂವರ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.